ವೀಕ್ಷಕರೇ, ಪಾಟೀಲ್ ಯೂಸರ್ ಸುದ್ದಿ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ವಿದ್ಯಾರ್ಥಿಗಳ ನೆಚ್ಚಿನ ಶಿಕ್ಷಕರಾಗಿ ಗ್ರಾಮಸ್ಥರ ಪ್ರೀತಿಗೆ ಪಾತ್ರರಾದ ಅಮರೇಗೌಡ ಮಾಲಿ ಪಾಟೀಲ್ ವಯೋನಿವೃತ್ತಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಮಸ್ಕಿ ತಾಲೂಕಿನ ಹೂವಿನಬಾವಿಯ ಅಮರೇಗೌಡ ಮಾಲಿ ಪಾಟೀಲ್ ಸ್ವಗ್ರಾಮದಲ್ಲಿ ಶಿಕ್ಷಕ ವೃತ್ತಿಗೆ ಸೇರಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸುದೀರ್ಘ 27 ವರ್ಷ 4 ತಿಂಗಳು ಸೇವೆ ಸಲ್ಲಿಸಿ ನಂತರ ಮಸ್ಕಿ ದನಗರವಾಡಿ ಪಿಎಂ ಶ್ರೀ ಸರ್ಕಾರಿ ಪ್ರಾಥಮಿಕ ಶಾಲೆಗೆ ವರ್ಗವಾಗಿ ಮುಖ್ಯ ಗುರುಗಳು ಬಡ್ತಿ ಪಡೆದು 15 ದಿನಗಳಲ್ಲಿ ಸೇವಾ ನಿವೃತ್ತಿ ಹೊಂದಿರುವ ಇವರು ಹೂವಿನಬಾವಿ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ತೀವ್ರ ಕುಸಿಯುತ್ತಿರುವ ಸಂದರ್ಭದಲ್ಲಿ ಶಿಕ್ಷಕರು ಮತ್ತು ಗ್ರಾಮಸ್ಥರ ಸಹಕಾರದಿಂದ ವಿದ್ಯಾರ್ಥಿಗಳು ಬೇರೆ ಬೇರೆ ಶಾಲೆಗೆ ಹೋದವರನ್ನ ಮತ್ತೆ ತಮ್ಮ ಶಾಲೆಗೆ ಬರುವಂತೆ ಮಾಡಿದ ಶ್ರೇಯಸ್ಸು ಇವರದು. ನಂತರ ಯಾವ ಖಾಸಗಿ ಶಾಲೆಗೆ ಕಡಿಮೆ ಇಲ್ಲವಂತೆ ತೋರಿಸಿ ಇಡೀ ಶಾಲೆಯ ಗೋಡೆಯ ಮೇಲೆ ಪ್ರಾಣಿ ಪಕ್ಷಿಗಳ ಚಿತ್ರ, ಇಂಗ್ಲಿಷ್ ಹಿಂದಿ ಶಬ್ದಗಳ ಬರವಣಿಗೆ, ಸಂಜೆ 6 ಗಂಟೆ ತನಕ ಮಕ್ಕಳಿಗೆ ವಿಶೇಷ ಬೋಧನೆ, ಸ್ಮಾರ್ಟ್ ಕ್ಲಾಸ್ ಬಳಕೆ. ಅಷ್ಟೇ ಅಲ್ಲ, ಸ್ವಂತ 1 ಲಕ್ಷ ರೂಪಾಯಿ ಮೊತ್ತದ ಬಾಂಡ್ ಅನ್ನ ಖಾಸಗಿ ಬ್ಯಾಂಕಿನಲ್ಲಿ ಠೇವಣಿ ಇಟ್ಟು ಅದರಿಂದ ಬರುವ ವಾರ್ಷಿಕ 12,000 ರೂಪಾಯಿ ಬಡ್ಡಿ ಹಣ ಬಡ ಮಕ್ಕಳಿಗೆ ಉಪಯುಕ್ತ. ಹೀಗೆ ಇವರು ವಿದ್ಯಾರ್ಥಿಗಳ ನೆಚ್ಚಿನ ಶಿಕ್ಷಕರಾಗಿ ಗ್ರಾಮಸ್ಥರ ಪ್ರೀತಿಗೆ ಪಾತ್ರರಾದರು. ಇವರ ಸೇವೆ ಮೆಚ್ಚಿ ಜಿಲ್ಲಾ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತರು ಹಾಗೂ ವಿವಿಧೆಡೆ ಪ್ರಶಸ್ತಿ, ಸನ್ಮಾನ, ಗೌರವ ಹುಡುಕಿಕೊಂಡು ಬಂದವು. 15 ದಿನಗಳ ಹಿಂದೆ ಮುಖ್ಯ ಗುರುಗಳಾಗಿ ಬಡ್ತಿ ಪಡೆದು ಹೂವಿನಬಾವಿ ಶಾಲೆಯಿಂದ ವರ್ಗವಾಗಿ ಮಸ್ಕಿಯ ದನಗರವಾಡಿ ಶಾಲೆಯಲ್ಲಿ ಎಲ್ಲ ಶಿಕ್ಷಕರ ಜೊತೆ ಉತ್ತಮ ಬಾಂಧವ್ಯ ಹೊಂದಿದರು. ಹೀಗಾಗಿ ವಯೋನಿವೃತ್ತಿ ಸಮಾರಂಭ ನಡೆಯಿತು. ಹಿರಿಯ ಶಿಕ್ಷಕರು, ಶಾಲಾ ಭೂದಾನಿಗಳು, ಶಿಕ್ಷಕರಿಂದ ಭಾಗವಹಿಸಿ ನೆರೆದ ಅತಿಥಿಗಳು ಅಮರೇಗೌಡ ಮಾಲಿ ಪಾಟೀಲ್ ಅವರ ಬಗ್ಗೆ ಗುಣಗಾನದ ಮಾತುಗಳನ್ನಾಡಿದ್ರು. ಹಾಗೆ ಅಮರೇಗೌಡ ಮಾಲಿ ಪಾಟೀಲ್ ಸರ್ ಭೂದಾನಿಗಳಾದ ಅರ್ಜುನ್ ಸಿಂಗ್ ಮಾಲಿ ಪಾಟೀಲ್ ಇವರಿಂದ ಶಾಲೆಗೆ 1.5 ಎಕರೆ ಭೂಮಿಯನ್ನ ಪಡೆಯುವಲ್ಲಿ ಯಶಸ್ವಿಯಾದರು. ಇದು ಶಾಲಾ ಕಳಕಳಿ, ಕಾಳಜಿ. ತಮ್ಮ ಸ್ವಂತ 18,000 ಹಣದಿಂದ ಅಲೆಮಾರಿ ಕಬಾಡು ವ್ಯವಸ್ಥೆ ಮಾಡಿಸಿದ್ದಾರೆ. ನಿಜವಾಗಿ ಅಮರೇಗೌಡ ಮಾಲಿ ಪಾಟೀಲ್ ಮುಖ್ಯ ಗುರುಗಳು ಸುದೀರ್ಘ 27 ವರ್ಷ 4 ತಿಂಗಳು ಶಿಕ್ಷಕ ಸೇವೆಯನ್ನ ನಿಸ್ವಾರ್ಥ ಸೇವೆ ಮಾಡಿದ ಕೀರ್ತಿಗೆ ಆದರ್ಶಪ್ರಾಯರು. ಭಗವಂತ ಇವರ ವಯೋನಿವೃತ್ತಿ ಆರೋಗ್ಯ ಸುಖಕರದಿಂದ ಕೂಡಿರಲಿ, ಮತ್ತಷ್ಟು ಶಿಕ್ಷಣ ಕ್ಷೇತ್ರಕ್ಕೆ ಸೇವೆಗೈಯಲಿ ಎಂಬುದು ಅಪಾರ ವಿದ್ಯಾರ್ಥಿಗಳ ಜನರ ಆಶಯವಾಗಿದೆ. ಶಾಲೆ ಪ್ರಚಾರಕ್ಕೆಲ್ಲ ಹೋದ್ರೆ ಮನೆ ಮನೆಗೆ ನಮ್ಮ ಜೊತೆಗೆ ಬಂದು ಆಮೇಲೆ ಜಾಯ್ನ್ ಆದ್ಮೇಲೆ ಮೇಡಮ್ ಜಾಯ್ನ್ ಆಗಿದ್ದೀನಿ ಮೇಡಮ್ ಏನಿದ್ರು ಹೇಳ್ರಿ ಅಂತ ಕೇಳಿರೋದ್ರಿಂದ ಮಸ್ಕಿಯಲ್ಲಿರುವಂಥ ಎಲ್ಲ ಶಾಲೆಗಳಲ್ಲಿ ನಾವು ಕಾಂಪಿಟೇಷನ್ ಮಾಡಿ ನಮ್ಗೆ ಅಡ್ಮಿಷನ್ ತರಬೇಕು. ನಮಗೆ ಸರ್ಕಾರ ಕೊಟ್ಟಿರುವಂಥ ಎಲ್ಲ ಯೋಜನೆಗಳು ಬಡವರ ಮನೆಗೆ ತಲುಪಬೇಕು ಸರ್. ಅದಕ್ಕೋಸ್ಕರ ನಾವು ಎಲ್ಲ ಕಡೆಗೆ ಮನೆ ಮನೆಗೆ ಹೋಗಿ ಕಾಂಪ್ಲೆನ್ಸ್ ಇರೋದು ನಾವು ನೆಕ್ಸ್ಟ್ ಎಲ್ಲರಿಗೂ ಕೊಡ್ತೀವಿ ಅವ್ರನ್ನ. ಅದನ್ನ ಈ ಥರ ಮಾಡೋಣ ಸರ್ ಅಂದಾಗ ಆಯ್ತು ಮೇಡಮ್ ಮಾಡೋಣ, ನೀವು ಭಾಳ ವರ್ಕ್ ಮಾಡಿಬಿಟ್ಟಿವಿ ಅಂತ ಹೇಳಿದ್ರು. ನಾವು ಹಿಂದೆ ಮಾಡಿರೋದೆಲ್ಲ ಹೇಳಿದ್ವಿ, ನಾವು ಅಡ್ಮಿಷನ್ಸ್ಗೆಲ್ಲ ಓಡಾಡ್ತಾ ಇದ್ವಿ ಸರ್. ಈ ಕೆಲಸ ಮಾಡಿಬಿಟ್ರಿ ನೀವು ಅಂತೇಳಿ ಗುರುತಿಸುವಂಥ ವ್ಯಕ್ತಿತ್ವ. ಅವರು ನಮ್ಮ ಶಾಲೆಗೆ ಬಂದು ಭಾಳ ದಿನ ಇದ್ದಿದ್ರೆ ನಮ್ಗೆ ಭಾಳ ಹೆಮ್ಮೆ ಆಗ್ತಿತ್ತು. ಆಮೇಲೆ 28ನೇ ತಾರೀಕಿಗೆ ಬಂದು ಈ ಶಾಲೆ ನಮ್ಮ ಶಾಲೆ ಬಂದರೆ ನೋಡಬೇಕಿತ್ತು. ಅಲ್ಲಿ ಬಿಲ್ಡಿಂಗ್ ಎಲ್ಲ ಡೆಮಾಲಿಷ್ ಮಾಡಿದ್ದೀವಿ. ಯಾಕಂದರೆ ನಮಗೆ ಪ್ಲೇಸ್ ಅತ್ಯಂತ ಕಡಿಮೆ ಇರೋದ್ರಿಂದ ಡೆಮಾಲಿಷ್ ಮಾಡಿ ಅದಕ್ಕೆ ಒಂದು ಲೈಬ್ರರಿ ಶಾಂಕ್ಷನ್ ಆಗಿದೆ ನಮ್ಮ ಶಾಲೆಗೆ. ಅದನ್ನು ಕಟ್ತಾ ಇದ್ದಾರೆ. ಹಾಗಾಗಿ ಅದು ಇನ್ನೂ ಸಂಪೂರ್ಣ ಆಗಿಲ್ಲ. ಅಲ್ಲೆಲ್ಲ ಮೆಟೀರಿಯಲ್ಸ್ ಇದಾವೆ. ಇಲ್ಲೆಲ್ಲ ಗ್ರೌಂಡ್ ತುಂಬ ಮೆಟೀರಿಯಲ್ಸ್. ನೀವು ಬರಬೇಕಾದ್ರೆ ಅಲ್ಲಿ ನಮ್ದು ಡ್ರೈನೇಜ್ ಒಂದು ನಡೆಯುತ್ತೆ, ಅವರು ಸಹ ಇಲ್ಲೇ ಇಟ್ಟಿದ್ದಾರೆ. ಮತ್ತೆ ನಮ್ಮ ಅಕ್ಕಪಕ್ಕದ ಮನೆಯವರು ಗಾಡಿ ಎಲ್ಲ ಸೇವೆಯನ್ನು ಪೂರೈಸಿದಂತೆ ಅದಕ್ಕೆಲ್ಲ ಮೂಲ ಕಾರಣ ಅವರಲ್ಲಿರುವಂಥ ಉತ್ಸಾಹ ಮತ್ತು ಅವರಲ್ಲಿರುವಂಥ ತಾಳ್ಮೆ ಹೊಂದಿದ್ರೆ ಏನು ಬೇಕಾದ್ರೂ ಸಾಧಿಸ್ಬೋದು ಅನ್ನೋದಕ್ಕೆ ಅಮರೇಗೌಡ ಸರ್ ಅವರು ಉದಾಹರಣೆ. ಯಾಕಂದರೆ ನಾವು ಅವ್ರನ್ನ ಸುಮಾರು 2000 ನಾನು ಈ CR ಬರೋದಕ್ಕಿಂತ ಮುಂಚೆ ಉಳಿದ ಶಾಲೆಯಲ್ಲಿ ನಮ್ಮ ಪಾಟೀಲ್ ಸರ್ ಅವರು ಕಾರ್ಯದರ್ಶಿ NPS ಮಕ್ಕಳ ಸಂಘದ ಕಾರ್ಯದರ್ಶಿಯಿಂದ ನಮಗೆ ಒಂದು ಶಾಲೆ ಕಲಿಸಿದ್ರು ಅವರು. ಅವಾಗ ನೋಡಿದ್ದ ಅಮರೇಗೌಡ ಸರ್ ಶಾಂತ ಸ್ವಭಾವಗಳು, ತಾಳ್ಮೆ, ಭಾಳ ಅಲ್ಲಿ ಎಂಥ ಒಂದು ಕಠಿಣವಾಗಿರುವಂಥ ನಿರ್ಧಾರವನ್ನು ಕೂಡ ಸರಳವಾಗಿ ಅಸಮ್ಮತಿಯಾಗಿ ಸ್ವೀಕಾರ ಮಾಡ್ತಾ ಅಂಥ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಂಡು ಬಂದಂಥವ್ರು. ಅವತ್ತು ನಮಗೆ ಅವರ ಮಾರ್ಗದರ್ಶನ, ಅವರ ಪ್ರೋತ್ಸಾಹ ಮತ್ತು ಸಲಹೆಗಳ ನಮಗೆ ಇರಲಿ ಅನ್ನುವಂಥ ಭಾವನೆಯನ್ನು ವ್ಯಕ್ತಪಡಿಸ್ತಾ ಈ ಒಂದು ಶಾಲೆಗೆ ಅಂಥ ಮುಖ್ಯಗಳ ಅನಿವಾರ್ಯತೆ ಇತ್ತು. ಆದರೆ ಒಂದು ಸರ್ಕಾರ ನಿಯಮ, ಅಮರೇಗೌಡ ಸರ್ ಅವರಿಗೆ ವಯಸ್ಸಾಗಿಲ್ಲ, 60 ವರ್ಷ ನಿವೃತ್ತಿಯಾಗುವಂಥ ವಯಸ್ಸೇನಾಗಿಲ್ಲ.
ಇನ್ನು 20 ವರ್ಷ ಆರಾಮಾಗಿ ನಾವು ಡ್ಯೂಟಿ ಮಾಡ್ತಾರೆ. ಅಮರೇಗೌಡ ಸರ್ ಬಗ್ಗೆ ಸಾಕಷ್ಟು ಎಲ್ಲ ಇಲ್ಲಿ ಶಿಕ್ಷಕರು ನಮ್ಮ ಸಿಆರ್ಪಿ ಮಿತ್ರರು ಎಲ್ಲರೂ ತಿಳ್ಕೊಂಡಿದ್ದೆ. ಅವರು ತೆಲುಗು ಶಾಲೆಗೆ ಒಂದು ಸ್ವಲ್ಪ ದಿವಸ ಆಗಿರ್ಬೋದು, ಬಟ್ ನಮ್ಮ ಲಿಂಗಸೂರು ತಾಲೂಕಿನ ಪಕ್ಕದ ನಮ್ಮ ತಾಲೂಕಿನ ಆಗಿರ್ತಕ್ಕಂಥ ಊರುಗಳಲ್ಲಿ ಸಾಕಷ್ಟು ಅವರು ಸೇವೆ ಸಲ್ಲಿಸ್ತಕ್ಕಂಥ ಶಿಕ್ಷಕರು. ಯಾವುದೇ ಒಂದು ಕಾರ್ಯಕ್ರಮ ನಮ್ಮ ಇಲಾಖೆ ಕಾರ್ಯಕ್ರಮಗಳು ಯಾವುದೇ ಇಲ್ಲ. ಮೊನ್ನೆ ತಾನೇ ಸ್ಪೋರ್ಟ್ಸ್ ಕಾರ್ಯಕ್ರಮ ಬಂತು. ನಮ್ಮ ರಾಮಸ್ವಾಮಿ ಅವರು ಹೇಳಿದಾಗ ಸರ್ ನಾನು ಖಂಡಿತ ಮಾಡ್ಕೊಡ್ತೀನಿ, ಅದ್ದೂರಿಯಾಗಿ ಮಾಡ್ಕೊಡ್ತೀನಿ ಅಂತೇಳಿ ಭಾಳ ಚೊಕ್ಕವಾಗಿ ಅಚ್ಚುಕಟ್ಟಾಗಿ ಮಾಡ್ತಕ್ಕಂಥ ಒಂದು ಮುಖ್ಯೋಪಾಧ್ಯಾಯ ಅಂತ ನಾವು ಹೇಳ್ತೀವಿ ಸರ್. ಭಾಳ ಅತ್ಯಂತ ಸರಳ ವ್ಯಕ್ತಿ, ಎಲ್ಲರ ಜೊತೆ ಬರ್ತಕ್ಕಂಥ ಸ್ನೇಹಜೀವಿ. ಒಂದು ನೋವಿನ ಸಂಗತಿ ಏನಂದ್ರೆ ಇದುವರೆಗೆ ಮಕ್ಕಳ ಜೊತೆಗೆ ಒಡನಾಟವನ್ನು ಮಾಡಿಕೊಂಡು ಅಲ್ಲಿಂದ 27 ವರ್ಷ 4 ತಿಂಗಳ 21 ದಿನ ಪ್ರಯಾಣವನ್ನು ಮಾಡ್ತಾ ಬಂದಿರ್ತಕ್ಕಂಥದ್ದು. ಇವತ್ತಿನ ನನ್ನ ಸರ್ಕಾರಿ ಸೇವೆ ಇಲ್ಲಿಗೆ ಮುಗಿತು. ಆದರೆ ಯಾವುದೇ ಇರಲಿ, ಸರ್ಕಾರಿ ಶಾಲೆ ಅಂದಮೇಲೆ ನಾನು ಯಾವ ಶಾಲೆಗೆ ಕರೆದು ಹೋಗಿ ಅಲ್ಲೇ ನನ್ನಲ್ಲಿ ಕೈಯಲ್ಲಿರ್ತಕ್ಕಂಥ ಒಂದಿಷ್ಟಾದರೂ ಸಹಾಯ ಮಾಡಿಕೊಡ್ತಕ್ಕಂಥ ಆ ದೇವರು ನನಗೆ ಇನ್ನೂ ಹೆಚ್ಚು ಹೆಚ್ಚು ಒಳ್ಳೆ ಅಂತ ನಾನು ಅವನ ದೇವರಲ್ಲಿ ತಾಯಿ ಬ್ರಹ್ಮರಾಂಬೆ ಮತ್ತು ಮಲ್ಲಿಕಾರ್ಜುನಿಗೆ ಬೇಡಿಕೊಳ್ಳುತ್ತೇನೆ. ಹಾಗಾಗಿ ಈ ಒಂದು ಸುಂದರ ಸಮಾರಂಭದಲ್ಲಿ ನಮ್ಮ ಈ ಶಾಲೆಯ ನಮ್ಮ ಅಂಗನವಾಡಿ ಶಾಲೆಯ ಎಲ್ಲ ನಮ್ಮ ಸಿಬ್ಬಂದಿಯವರು ನನಗೆ ಇವತ್ತು ಬೆಳ್ಳಿ ಖಡ್ಗವನ್ನು ಮರೆತು, ಬೆಳ್ಳಿದಲ್ಲ ಇದು ವಜ್ರದ ಖಡ್ಗ ಅಂತ ನಾನು ಭಾವಿಸುವಂತ ನಾನು ಇವಾಗಲೂ ದೇವರು ಎಲ್ಲ ಸಂಪತ್ತನ್ನು ಕೊಟ್ಟಿದ್ದಾರೆ. ಆದರೆ ಅದು ಎಲ್ಲರಿಗಿಂತ ಇದು ದೊಡ್ಡದಂತ ನನ್ನ ಭಾವನೆ. ಯಾಕಂದ್ರೆ ನಾನು ಬಂದಿರತಕ್ಕಂಥ 2 ದಿನ ಸೇವೆ ನಾನು ಇಲ್ಲಿ ಮಾಡಿರ್ತಕ್ಕಂಥ ಆದರೂ ಮೇಡಮ್ನವ್ರಿಗೆ ಹೇಳಿದೆ, ನನ್ನ ಒಂದು 15 ದಿನದಲ್ಲಿ ಏನಾದರೂ ಕೆಲಸ ಇದ್ರೆ ಹೇಳ್ರಿ, ನಾನು ಕೆಲಸವನ್ನು ಮಾಡ್ತೀನಿ ಅಂತ. ಇಲ್ಲ ಸರ್, ಏನಿಲ್ಲ, ಒಂದು ದಿನ ಕಳೆದ ನಾನು ಬಂದು ಆಗ ನನ್ನ ಜೊತೆ ಬಿಸಿಲಲ್ಲಿ ತಾವೆಲ್ಲರೂ ನಿಂತುಕೊಂಡು 1 ಗಂಟೆ 1:30 ತನ ಬಿಸಿಲಲ್ಲಿ ತೆರೆ ಮೇಲೆ ಇದು ಹಾಕೊಂಡು ಎಲ್ಲ ಅಡ್ಡಾಡಿದ್ರು. ಬಿಸಿಲಂತೂ ಬಹಳ ನೋವಿನ ಸಂಗತಿ. ನನಗೆ ಅವತ್ತ ಹೆಣ್ಣುಮಕ್ಕಳು ಬಿಸಿಲಲ್ಲಿ ಅಡ್ಡಾಡಿದ್ರು. ಹಾಗಾಗಿ ಅವರು ಮಕ್ಕಳಿಗಾಗಿ ಅಡ್ಡಾಡಿರ್ತಕ್ಕಂಥದ್ದು. ನಾವು ಪ್ರತಿಯೊಂದು ಹಗಲು ಕೂಡ ಆ ಮಕ್ಕಳದ್ದು ನಾವು ತಿಂತಕ್ಕಂಥ ಒಂದು ಹಗಲು. ಆ ಮಕ್ಕಳಿಗಾಗಿ ನಾವು ದುಡಿಯೋಣ ಅಂತಕ್ಕಂಥ ನಾವೆಲ್ಲ ಪ್ರತಿಯೊಬ್ಬರು ಶಿಕ್ಷಕರು ಕೂಡ ಆ ಮಕ್ಕಳಿಗಾಗಿ ನಾವು ಕೆಲಸವನ್ನು ಮಾಡಿದ್ರೆ ನಮ್ಮ ಮಕ್ಕಳಿಗೂ ನಮ್ಮ ಕುಟುಂಬಕ್ಕೂ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ನಾವು ಶಿಕ್ಷಣಕ್ಕಂತ ನಾವು ಹೋದಾಗ ಆ ಮಕ್ಕಳನ್ನ ನಾವು ಎಂದು ಉಳಿದಿರ್ತಕ್ಕಂಥ ಮಕ್ಕಳ ಬಗ್ಗೆ ನಾವು ಹೆಚ್ಚು ಒತ್ತನ್ನು ಕೊಟ್ಟಾಗ ಆ ಶಾಲೆಗೆ ಗ್ಯಾರಂಟಿ ಮುಂದುವರಕ್ಕೆ ಸಾಧ್ಯ ಆಗುತ್ತೆ. ನಾವು ಓದ್ತಕ್ಕಂಥ ಮಕ್ಕಳ ನಾವು ಒಂದು ಭಾಗ ಇಟ್ಕೊಂಡು, ಓದ್ತಾ ಇರ್ತಕ್ಕಂಥ ಮಕ್ಕಳಿಗೆ ಒಂದು ಭಾಗ ಇಟ್ಕೊಂಡು ಆ ಮಕ್ಕಳಿಗೆ ಹಿಂದುಳಿದ ಮಕ್ಕಳು ಮತ್ತು ಅವ್ರಿಗೆ ಸರಿಯಾಗಿ ನಾವು ಪ್ರೋತ್ಸಾಹವನ್ನು ಕೊಟ್ಟಿವಿ ಅಂದ್ರೆ ಆ ಶಾಲೆ ಖಂಡಿತವಾಗಿ ಮುಂದೆ ಬರ್ತದೆ ಅಂತ ಮಾತು. ಹಾಗಾಗಿ ನಮ್ಮ ಹಿರಿಯ ಉಪನ್ಯಾಸಕರಾದ ಶರಣಪ್ಪ ಸರ್ ಬಂದು ನಮ್ಮ ಶಾಲೆಗೆ ಹೋದ್ರು. ಹೋದಾಗ ನಾನು ಅವತ್ತೇ ಒಂದು ತೀರ್ಮಾನ ಮಾಡಿದೆ. ನಾವು ಬಂದಾಗ ಕೂಡ ನಾನು ಚಾರ್ಜ್ ತಗೊಂಡೆ. ನಾನು ಯಾರಿಗೂ ಹಂಚಿಕೊಳ್ಳಾದ ಮನುಷ್ಯ, ನಾನು ಮೊದಲೇ ನಿಷ್ಠುರವಾಗಿರ್ತಕ್ಕಂಥವ್ರು, ಮೊದಲೇ ಕೆಲಸ ಮಾಡವ, ಯಾರು ಬಂತು ಅಂದ್ರೂ ನಾನು ಕೇಳೋನಲ್ಲ. ಹಾಗಾಗಿ ಅವ್ರು ಬಂದು ಪಟಕನ ಆತ್ಮೀಯ ಮಿತ್ರರು ಅವ್ರನ್ನ ಮುಂಜಾನೆ ಅಂತ ಹೇಳಿದ್ರು. ಆತ ಬಂದು ಆತ ಮಿತ್ರರು ಕೇಳೋ ಮುಂಚೆ ಅಲ್ಲದ ನಾವು ಬೇಕಾದಷ್ಟು ಅಡ್ಡಾಡಿದ್ರು. ನೋಡ ನಿನ್ ಸಾಲಾಗಿ ಒಟ್ಟು ಸರಿ ಹೋಗಪ್ಪ ಅಂದ್ಬಿಟ್ಟ. ನಾನು ಅವತ್ತೇ ಒಂದು ತೀರ್ಮಾನ ಮಾಡಿದೆ. ಅದೇ ತಗೊಂಡು ಒಂದು 8 ದಿನ ಆಗಿತ್ತು. ನಾನು ಚಾರ್ಜ್ ತಗೊಂಡು ಹಿಂದಕ್ಕೆ ಒಂದು ಸ್ವಲ್ಪ ಬಂದು ಬೇರೋಗಿದ್ದ. ಸರ್ ನಾನು ಬಂದು ಒಂದು 6 ತಿಂಗಳ ಟೈಮ್ ಕೊಟ್ಟರೆ 6 ತಿಂಗಳು ನನಗೆ ಆಗಲೇ ನಾನು 38 ಮಕ್ಕಳು ಬೇರೆ ಕಡೆ ಹೋಗ್ಬಿಟ್ಟು ಅವ್ರು ಸೋರಿದ್ದಾಗ ಆ ಮಕ್ಕಳನ್ನು ನನ್ನ ಸಾರಿಗೆ ಕಡೆ ತಂದಾಗ ಮಾತ್ರ ನಾನು ಸಾರಿಗೆ ಕರೆಸ್ತೀನಿ, ಇಲ್ಲ ನಾನು ಸಾರಿಗೆ ಬರಬಾರ್ದು ಅಂತ ಹೇಳಿದ್ದೀನಿ. ಆ ಮಕ್ಕಳನ್ನು ಓಡಿಸಿ ನನ್ನ ಸಾರಿಗೆ ಒಳ್ಳೆ ಕಳಿಸಿದ್ದೆ. ಇದೇ ಮುಸ್ಲಿಂ ಬಂದಿದ್ವು ಅರ್ಧ ಹುಡುಗರು ಅಲ್ಲಿ ಸಣ್ಣ ಕೋಚಿಂಗ್ ಶಾಲೆಗೆ ಹೋಗಿದ್ವು, ಚರ್ಚ್ ಶಾಲೆಗೆ ಬಂದಿದ್ವು, ಗೋತಾಳ ಚರ್ಚ್ಗೆ ಹೋಗಿದ್ವು. ಎಲ್ಲ ಕಡೆ ಹೋಗೋ ಮಕ್ಕಳು ಕೂಡ ನಮ್ಮ ಶಾಲೆಗೆ ಮತ್ತೆ ಪುನಃ ಮುಂಬೈ ಶಾಲೆಗೆ ಬರುವಂತ 6 ರಿಂದ 8 ತಿಂಗಳ ಮತ್ತೆ ಅಲ್ಲಿಗೆ ಮಾಡಿರ್ತಕ್ಕಂಥ ಕೆಲಸ. ಹಾಗಾಗಿ ಅದು ನಾನು ಒಪ್ಪಂದ ಮಾಡಿರ್ತಕ್ಕಂಥದ್ದಲ್ಲ, ನಮ್ಮೆಲ್ಲ ಶಿಕ್ಷಕರ ಒಳಗ ನಮ್ಮ ಅತಿಥಿ ಶಿಕ್ಷಕರು, ನಮ್ಮ ಇಬ್ಬರು ಶಾಂತಮೂರ್ತಿ, ನಮ್ಮ ಹನುಮಂತಪ್ಪ ಸರ್, ನಮ್ಮ ಚಂದ್ರಶೇಖರ್ ಪಾಟೀಲ್ ಸರ್ ಎಲ್ಲರೂ ಕಂಕಣ ಒತ್ತಡ